ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಈಗಾಗಲೇ ಆರಂಭ ಆಗಿದೆ. ಮತದಾನ ಪ್ರಕ್ರಿಯೆ ನಡೀತಾ ಇದ್ದು ಇವತ್ತು ಸಂಜೆಯೇ ಫಲಿತಾಂಶ ಲಭ್ಯ ಆಗಿದೆ. ಕೆಎಸ್ಸಿಎ ಚುನಾವಣೆ ಆರಂಭ ಆಗಿದೆ. ಹುಬ್ಬಳ್ಳಿಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮತದಾನವನ್ನು ಮಾಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಅನಿಲ್ ಕುಂಬ್ಳೆ. ವೆಂಕಟೇಶ್ ಪ್ರಸಾದ್ ಬಣವನ್ನ ಅನಿಲ್ ಕುಂಬ್ಳೆ ಬೆಂಬಲಿಸ್ತಾ ಇರೋದು ಗಮನಾರ್ಹ. ಅಧ್ಯಕ್ಷ ಸ್ಥಾನಕ್ಕೆ ಶಾಂತಕುಮಾರ್ ಮತ್ತು ವೆಂಕಟೇಶ್ ಪ್ರಸಾದ್ ಮಧ್ಯೆ ತೀವ್ರವಾದಂತಹ ಸ್ಪರ್ಧೆ ಇದೆ. ವೆಂಕಟೇಶ್ ಪ್ರಸಾದ್ ವರ್ಸಸ್ ಶಾಂತಕುಮಾರ್ ಇಬ್ಬರ ಬಣದ ನಡುವೆ ಬಿಗ್ ಫೈಟ್ ನಡೀತಾ ಇದ್ದು ಕೆಎಸ್ಸಿಎ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಘಟಾನುಘಟಿಗಳ ನಡುವೆ ಪೈಪೋಟಿ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಅವರು ಆಕ್ಟಿವ್ ಆಗಿ ಇರುವಂಥದ್ದು ಕೆಎಸ್ಸಿಎನಲ್ಲಿ, ಹೀಗಾಗಿ ವೋಟಿಂಗ್ ರೈಟ್ ಇದೆ. ಸೊ ವೋಟ್ ಮಾಡಿದ್ದಾರೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆಯಿಂದಾನೇ ಆರಂಭ ಆಗಿದ್ದು ಅನಿಲ್ ಕುಂಬ್ಳೆ ಸೇರಿದಂತೆ ಕ್ರಿಕೆಟ್ ಕ್ಷೇತ್ರದ ಅನೇಕ ದಿಗ್ಗಜರು ಕೂಡ ಮತದಾನ ಮಾಡಿದ್ದಾರೆ. ಸಾಯಂಕಾಲ 7 ಗಂಟೆ ತನಕ ಈ ವೋಟಿಂಗ್ ನಡೆಯುತ್ತೆ. 8 ಗಂಟೆಗೆ ಫಲಿತಾಂಶ ಪ್ರಕಟ ಆಗುವಂತಹ ನಿರೀಕ್ಷೆ ಇದೆ. ಈ ಚುನಾವಣೆಯಲ್ಲಿ ಭಾಗಿಯಾಗುವಂಥವರು ತಮ್ಮ ಸದಸ್ಯತ್ವದ ಗುರುತಿನ ಚೀಟಿಯನ್ನು ತರಬೇಕು. ಒಟ್ಟು 5 ಪದಾಧಿಕಾರಿಗಳು ಮತ್ತು ಆಡಳಿತ ಸಮಿತಿಯ 11 ಸದಸ್ಯ ಸ್ಥಾನಗಳಿಗೆ ಈ ಚುನಾವಣೆ ನಡೀತಾ ಇದೆ. ನಾನು ಕೆಸಿಎ ಮೆಂಬರು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟು ಬರೀ 2,700 ರೂಪಾಯಿಗೆ ಚೆಕ್ ಕೊಟ್ಟು ಅವ್ರ ಮಗ ನಾನಿಬ್ರು ಜೊತೆ ಓದಿದ್ದು. ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ. ಬ್ರಿಜೇಶ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು, ಪ್ರಸನ್ನ ಇರ್ಬೋದು, ಎಲ್ಲರೂ ಕೂಡ ನನಗೆಲ್ಲ ಪರಿಚಯ. ಸೊ ನನ್ಗೆ ಏನ್ ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನ್ಗೇನಿತ್ತು ಓಟ್ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಈ ಮುಂದಕ್ಕೆ ಈ ಸ್ಟೇಡಿಯಂ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನು ನಾವು ವೆಂಕಟೇಶ್ ಪ್ರಸಾದ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಸೊ ಅವ್ರದ್ದು ಕಾನ್ಫಿಡೆನ್ಸ್ ಬಂದು ಪ್ಲಸ್ ಪಾಯಿಂಟು. ಸೊ ತುಂಬ ಚೇಂಜಸ್ ಹಾಗೆ ಕಾಣಿಸ್ತಾ ಇದೆ. ಏನೇ ಪ್ರೋಗ್ರೆಸ್ ಮಾಡಬೇಕಾದ್ರೂ ಫಸ್ಟ್ ಬೇಕಾಗಿರೋದು ಜೀವನದಲ್ಲಿ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ನಾನು ಅವರಲ್ಲಿ ಕಂಡುಪಟ್ಟೆ. ಸೊ ವಿಮೆನ್ಸ್ಗೆ ಜಾಸ್ತಿ ಒತ್ತು ಕೊಡಬೇಕು ಅಂದರೆ ನಾನು ನೋಡ್ಕೊಂಡು ಬಂದಿರೋ ಹಾಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ವಿಮೆನ್ಸ್ ಕ್ರಿಕೆಟ್ ಅನ್ನೋ ಒಂದು ಕ್ಯಾಟಗರಿನೇ ಇಲ್ಲ. ಸೊ ಅದನ್ನ ತಂದ್ರೆ ಪ್ರಾಬಬಲಿ ಚೇಂಜಸ್ ಆಗ್ಬೋದು. ಸೊ ಅಂತ ಪ್ರಾಮಿಸ್ ಮಾಡಿದ್ರೆ ಅದು ಚೆನ್ನಾಗಿರೋದು. ಸೊ ಅಂಡರ್-12 ಅಲ್ಲೇ ಸ್ಟಾರ್ಟ್ ಮಾಡಿ ಅಲ್ಲಿಂದನೇ ಅವ್ರಿಗೆ ಕೋಚಿಂಗ್. ಅಂದ್ರೆ ಈಗ ನಾವು ನೋಡ್ಕೊಂಡು ಬರ್ತಾ ಇದೀವಿ ವಿಮೆನ್ಸ್ ಕ್ರಿಕೆಟ್ ಹೆಂಗೆ ಮುಂದೆ ಬರ್ತಾ ಇದೆ, ಹೆಂಗೆ ಅವ್ರು ವರ್ಲ್ಡ್ ಕಪ್ ಗೆದ್ರು ಅಂತ. ಸೊ ಅವರು ದರ್ ಗಿವಿಂಗ್ ವೆರಿ ನೈಸ್ ಕಾಂಪಿಟಿಷನ್. ಸೊ ಹಂಗಾದ್ರಿಂದ ಮಕ್ಕಳಿಂದಾನೇ ಎನ್ಕರೇಜ್ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ನಮ್ಮ ಬಿಜೆಪಿ ಟೀಮಲ್ಲಿ ಏನೇನು ನಾವು ಕಳೆದ 3 ವರ್ಷದಿಂದ ಏನೇನು ಮಾಡಿದೀವಿ ಅದ್ರ ಮೇಲೆ ಓಟ್ ಕೇಳ್ತಾ ಇದೀವಿ. ಅವ್ರದ್ದು ಏನು ಅಂದ್ರೆ ಒಂದೇ ಒಂದು ಸ್ಟಾಂಪೇಡ್ ಆಗಿದೆ. ಸ್ಟಾಂಪೇಡ್ ಒಂದು ಬಿಟ್ಟರೆ ಅದ್ರ ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮಲ್ಲಿ ನಾನು ತುಮಕೂರು ಡಿಸ್ಟಿಕ್ ಇನ್ಚಾರ್ಜ್. ನಮ್ಮ ತುಮಕೂರಲ್ಲಿ 41 ಎಕರೆ ತಗೊಂಡಿದ್ದಾರೆ ಸ್ಟೇಡಿಯಂ ಮಾಡಕ್ಕೆ. ಅದೇ ತರ ಮೈಸೂರಲ್ಲಿ ತಗೊಂಡಿದ್ದಾರೆ, ಮಡಿಕೇರಿಲಿ ತಗೊಂಡಿದ್ದಾರೆ, ಆಮೇಲೆ ಹಾಸನಲ್ಲಿ ತಗೊಂಡಿದ್ದಾರೆ. ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಆಮೇಲೆ ಮ್ಯಾಚ್